ಸ್ಪೆಷಲಿ ಈಗಿನ ಸೀನ್ ಏನು ನಡೀತಾ ಇದೆಯಲ್ಲ ಅದು ತುಂಬ ಇಂಟೆನ್ಸ್ ಆಗಿ ಎಮೋಷ್ನಲಿ ನಿಮ್ಮನ್ನು ತೊಗೊಂಡು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಎಷ್ಟು ದಿನ ಸ್ವಲ್ಪ ತರಲೆ ತಮಾಷೆಗಳಿದ್ವು, ಒಂದಷ್ಟು ವಾದಗಳು ನಡೀತಾ ಇದ್ವು, ಅದ್ರ ಜೊತೆಗೆ ಅಲ್ಲೇ ಸಾಲ್ವ್ ಆಗೋಗ್ತಾ ಇತ್ತು. ಆದರೆ ಈಗಿದೆಯಲ್ಲ, ದಿಸ್ ಈಸ್ ನೆಕ್ಸ್ಟ್ ಮೈಲ್ ಸ್ಟೋನ್ ಅಂತ ಅನ್ಸುತ್ತೆ ಸೀರಿಯಲಿಗೆ. ಸೊ ಕರ್ಣನ್ ಕೈಯಲ್ಲಿ ಕಣ್ಣೀರು ಹಾಕ್ಸಿದ್ರು ಈಗಿನ ಸನ್ನಿವೇಶ. ಹೌ ವಾಸ್ ಇಟ್? ಇಮೋಷನಲಿ ತುಂಬಾ ಲೈಕ್ ಆಸ್ ಅ ಕ್ಯಾರೆಕ್ಟರ್ ಅದನ್ನ ನಾವು ತಗೊಂಡಾಗ ಮೈಂಡ್ಗೆ ಓಪನಿಂಗ್ ಕ್ಯಾರೆಕ್ಟರ್ ವೆನ್ ವಿ ಸಾ ದ ಫಸ್ಟ್ ಪ್ರೋಮೋ, ನಿಮ್ಮ ಸೀರಿಯಲ್ನ ಫಸ್ಟ್ ಪ್ರೋಮೋ ನೋಡಿದಾಗಲೇ ಅನಿಸಿದ್ದು ಹಿಂಗಿದ್ದು ಒಂದು ಹುಡುಗ ಎಲ್ಲರ ಲೈಫಲ್ಲೂ ಇರಬೇಕು ಅಂತ ಭಾಳ ಜನ ಹೇಳಿದ್ರು. ಅಂದರೆ ತನಗೆ ಆಗ್ತಾ ಇರೋ ಅನ್ಯಾಯನ ಸಹಿಸ್ಕೊಂಡು ಮನೆಯವ್ರನ್ನೆಲ್ಲರೂ ತನ್ನವರು ಅಂತ ಅಂದ್ಕೊಂಡು ಅವ್ರು ಏನು ಹೇಳಿದ್ರು ಕೊನೆಗೆ ಚಪ್ಪಲಿ ತೊಗೊಂಡೋಗಿ ಸರಿ ಮಾಡಿಸ್ಕೊಂಬ ಅಂದ್ರೂ ಕೂಡ ಅದನ್ನೂ ಸರಿ ಮಾಡಿಸ್ಕೊಂಬರ್ತೀನಿ, ಐ ಲವ್ ಮೈ ಫ್ಯಾಮಿಲಿ ಅನ್ಕೊಂಡು ಹುಡುಗ, ಹಿಂಗೊಂದು ಹುಡುಗ ಇರಕ್ಕೆ ಸಾಧ್ಯನಾ? ಇಲ್ಲ, ಮೆಜಾರಿಟಿ ಮನೇಲಿ ಪ್ರತಿಯೊಬ್ಬರು ಹುಡುಗರು ಅದೇ ತರ ಇರ್ತಾರೆ, ಬಟ್ ಅದು ನೋಟಿಸ್ ಆಗಲ್ಲ ಅಷ್ಟೇ. ಓಕೆ, ಅಂದ್ರೆ ಅದನ್ನ ತೋರಿಸ್ಕೊಳಲ್ಲ, ಅಥವಾ ಅದು ಒಂದು ವರ್ಕ್ ಅಂತ ಪ್ರೆಸೆಂಟ್ ಮಾಡ್ದಿರೋದಕ್ಕೆ ಅದು ನೋಟಿಸ್ ಆಗಲ್ಲ. ಬಟ್ ಸುಮಾರು ಜನ ಅದೇ ತರ ಇರ್ತಾರೆ. ಈಗ ತರಕಾರಿ ತಗೋಬರೋಕು ಅವರೇ, ಯಾರ ಸಂಬಂಧಿಕರು ಬಂದ್ರೆ ಅವ್ರನ್ನ ಬಸ್ ಸ್ಟ್ಯಾಂಡ್ ಕರ್ಕೊಬರೋರು ಅವರೇ, ಪ್ರತಿಯೊಂದು ಆತರ ಮಾಡ್ತಾನೆ ಇರ್ತಾರೆ. ಅಂಡ್ ಹುಡುಗರು ಒಂದು ಏಜ್ ತನಕ ಅವ್ರ ಇಮೋಷನ್ಸ್ ನ ಹೊರಗಡೆನೆ ಯಾರಿಗೂ ತೋರಿಸ್ಕೊಂಡಿರಲ್ಲ. ಅವ್ರ ಒಂದು ಏಜ್ ತನಕ ಅವ್ರ ಒಳಗಡೆ ಏನ್ ನಡೀತಿದೆ ಅವರಲ್ಲೇ ಇರುತ್ತೆ. ಅದನ್ನೆಲ್ಲ ಇದ್ರೂ ಫ್ಯಾಮಿಲಿ ತರ ಬೇರೆ ತರಾನೇ ಇರ್ತಾರೆ, ಫ್ಯಾಮಿಲಿ ಜೊತೆ ಏನು ಇಲ್ವೇ ಇಲ್ಲ, ಕೇರ್ಲೆಸ್ ಅನ್ನೋ ತರ ಇರ್ತಾರೆ. ಬಟ್ ಒಳಗಡೆ ದಿರ್ ಇಸ್ ಅ ಬ್ಯಾಟಲ್ ಆಲ್ವೇಸ್ ರನ್ನಿಂಗ್. ಸೊ ನನ್ನ ಪ್ರಕಾರ ಆಲ್ಮೋಸ್ಟ್ ಎವ್ರಿ ಒನ್ ಇಸ್ ಲೈಕ್ ದಿಸ್. ಬಟ್ ಇಲ್ಲಿ ಸ್ವಲ್ಪ ಒಂದು ಸಿನಿಮಾಟಿಕ್ ಇದ್ರಲ್ಲಿ ತೋರಿಸಿದ್ದಾರೆ. ಬಟ್ ಈ ತರ ಕ್ಯಾರೆಕ್ಟರ್ಸ್ ಒಂದಷ್ಟು ಜನ ಇರ್ತಾರೆ. ಬಟ್ ನಾನ್ ಬಯಸೋದು ಯಪ್ಪ ಯಾರಿಗೂ ಇಂಥ ಜೀವನ ಕೊಡೋದು ಅಂತ. ಡಿಫಿಕಲ್ಟ್. ಯಾ, ಅಂದ್ರೆ ತಡ್ಕೊಳ್ಳೋದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತಲ್ವಾ, ಆ ಲಿಮಿಟ್ ದಾಟಿದನ್ ಕಣ್ಣ. ಟೂ ಮಚ್ ಡ್ರಾಮಾ ಹೆಸರಿಗೆ ತಕ್ಕ ಹಾಗೆ ಅಂತ. ಎಸ್.